ಇರಲಿ, ನಮ್ಮ ರೈತರು ನಾವು ಬದುಕಿಸ್ಬೇಕು. ನಾನು ಅದಕ್ಕೆ ಈ ಸಂದರ್ಭದಲ್ಲಿ ಈ ಬಜೆಟ್ನಿಂದ ನಾನು ಹೇಳ್ತೀನಲ್ಲ, ಈಗ ಯಾರು ನೀವು ರೈತನ ಕೇಳಿ, ಏನೇ ತಿಂಗಳಿಗೆ ಒಂದು ಎಕರೆ ಮಾಡಿಕೊಂಡಿರೋರಿಗೆ 1250 ರೂಪಾಯಿ ಕೊಟ್ಟರೆ ಸಾಕಿನೇ ಅಂತ ಒಬ್ಬ ರೈತನ ಕೇಳಿ, ಆ ರೈತ ಏನು ಹೇಳ್ತಾನೆ ಅಂತ ಕೇಳಿ. ಸೊ ಅದು ಬಿಟ್ಟು ನಾವು ಅವ್ರಕ್ಕಿಂತ ಭಾಳ ಪ್ರೋಗ್ರೆಸಿವ್ ಆಗಿ ಇದ್ಕೊಂಡು ಒಬ್ಬ ರೈತನಿಗೆ ಉಚಿತವಾಗಿ ವರ್ಷಕ್ಕೆ 50,000 ರೂಪಾಯಿ ಕರೆಂಟನ್ನು ಫ್ರೀ ಕೊಡ್ತಾಯಿದ್ದೀವಿ. ಆವ್ರೇಜ್ 50,000 ಕೋಟಿ ರೂಪಾಯಿ, ಇದನ್ನು 50,000 ರೂಪಾಯಿ ಅಷ್ಟು ಒಬ್ಬ ರೈತನಿಗೆ ಕೊಡ್ತಾಯಿದ್ವಿ. ಹೀಗೆ ನಮ್ಮ ಸರ್ಕಾರ ಅವ್ರಿಗಿಂತ ಭಾಳ ದೊಡ್ಡ ಉದಾರ ರೀತಿಯಲ್ಲಿ ನಾವು ಸಹಾಯ ಮಾಡ್ತಾಯಿದ್ದೀವಿ. ಇದರಿಂದ BJP ಇವರು ಏನೊಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಬಹುಶಃ ಏನೂ ಯಶಸ್ಸಾಗಲಿಲ್ಲ. ಇದು ಸುಮ್ಮನೆ ಏನೋ ಕಣ್ಣು ಒರೆಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ಫೇಲ್ಯೂರ್ ಬಜೆಟ್. ನನ್ನ ಪ್ರಕಾರ ಏನು ನಷ್ಟ ಇಲ್ಲ ರೀ, ಸುಮ್ಮನೆ ಎಲ್ಲರನ್ನೂ ಮೇಲಾಕ್ಕೋತಾರೆ ಅಷ್ಟೇ, ವರ್ತಕರು ಇಲ್ಲ. ಏನೋ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೂ ಇನ್ಕಮ್ದು ಎಕ್ಸಾಮ್ಷನ್ ಅಂತ ಹೇಳಿದ್ದಾರೆ ಬೇರೆಯವ್ರಿಗೆ. ಈಗ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇವತ್ತು ಪೇಪರಲ್ಲಿ ಇಂಡೆಕ್ಸಲ್ಲಿ ಬಂದಿದೆ, ಪ್ರಾಬ್ಲಮ್ಮು ಜಾಸ್ತಿ ಆಗಿದೆ ಅಂತ. ಫಸ್ಟು ಖಾಸಗಿಯವ್ರಿಗೆ, ಯುವಕರಿಗೆ ಉದ್ಯೋಗ ಕೊಡ್ಲಿಕ್ಕೆ ಏನಾರು ಒಂದು ಮಾಡಲಿ. ಅದು ಬಿಟ್ಬಿಟ್ಟು ಯುವಕರಿಗೆ ಏನು ಉದ್ಯೋಗ ಇಲ್ಲದೆ ಎಷ್ಟೋ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ ಯಾರು ಒಬ್ಬನೂ ಕೂಡ ಬರೋಕ್ಕೆ ಹೋಗಲಿಲ್ಲ. ಬರೀ ಎಲ್ಲ ಎದುರುಕೊಂಡು ಎಲ್ಲ ಬೆಳಗ್ಗೆ ಸಾಯಂಕಾಲ ಎಲ್ಲ ನರಳ್ತಾ ಇದ್ದಾರೆ. ಸೊ ಉದ್ಯೋಗನೇ ಇಲ್ಲ. ಸೊ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು ಏನಾದ್ರು ಮಾಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದು. ಇದು ಕೇಂದ್ರ ಸರ್ಕಾರದ ಬೇಕಾದಷ್ಟು ಪಾಲಿಸಿಗಳಂತಂದು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋಂಥದ್ದು, ಜನ ವಲಸೆ ಹೋಗುವಂಥದ್ದು ಅದನ್ನು ತಪ್ಪಿಸ್ಬೇಕು. ಹಳ್ಳಿಗಳಿಂದ ವಲಸೆ ಹೋಗಿ ನಗರಕ್ಕೆ ಬಂದು ಸೇರಿ ನಗರದ ಮೇಲೆ ಒತ್ತಡ ಮಾಡೋಂಥದ್ದನ್ನ ತಪ್ಪಿಸಿ ಗ್ರಾಮೀಣ ಪ್ರದೇಶದಲ್ಲೇ ಒಳ್ಳೆ ಬದುಕನ್ನು ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು. See, it is a very shame on the part of the government. It is very astonishing to see that only 1,250 rupees per acre to a farmer has been announced. This was already been announced in the better than this in the Karnataka budget in the last year when our government was there. When the coalition government has come up, 42,000 crores of farm waiver has been announced. This entire concept concludes only 74 or 75,000 crores. So in one state, with Siddaramaya's waiver and with this Kumaraswamy's government waiver, it teaches about some 3,000 crores. And we also in our budget we have said that we are going